ಮಧು ಮಧು ಅತ್ತೆ ಕರೆದ? ಹೂ ಕಣೆ. ಏನ್ ಮಾಡ್ತಿದ್ದೆ? ಅಡ್ಗೆ ಮಾಡೋಣ ಅಂತನ ಎಲ್ಲ ಹೊಂದಿಸ್ಕೊಂತಿದ್ದೆ ಅತ್ತೆ. ಯಾಕತ್ತೆ? ಹೌದಾ, ಇವತ್ತು ಏನ್ ಅಡ್ಗೆ ಮಾಡ್ತೀಯ ಹೇಳು? ಏನ್ ಮಾಡೋಣ, ಮೂಲಂಗಿ ಏನೋ ಇದಾವೆ, ಅದು ಮೂಲಂಗಿ ಹಾಕ್ಬಿಟ್ಟು ಹುಳಿ ಮಾಡು ಅಂತ ಹೇಳಿದ್ಲು ನಂದಿನಿ. ಅದಕ್ಕೆ ಮೂಲಂಗಿನೆಲ್ಲ ಹಚ್ಕಂತ ಇದ್ದೆ. ಯಾಕತ್ತೆ? ಮೂಲಂಗಿ ಸಾರು ಬೇಡ, ಎಂಥದ್ದು ಬೇಡ, ನೀವಿಬ್ರು ಈಗ ಎಗ್ ರೈಸ್ ಮಾಡೋದ ಕಲಿಯಕ್ಕೆ ಹೋಗ್ತಾ ಇದ್ದೀರಾ ತಾನೆ? ಅದಕ್ಕೆ ಮನು ಎಲ್ಗೋದ? ಅವನು ನೀನು ಸೇರ್ಕೊಂಡು ಇವತ್ತು ಮನೆಗೇನೆ ಎಗ್ ರೈಸ್ ಮಾಡಿ ನೋಡೋಣ, ಅದು ಹೆಂಗ್ ಮಾಡ್ತಿರೋ ಅಂತಾನ. ನಾನು ತಿಂದ್ಬಿಟ್ಟು ನೋಡ್ತೀನಿ, ಚೆನ್ನಾಗಿ ಮಾಡ್ತೀರಾ ಅಂದ್ರೆ ನಾಳೆಯಿಂದನ ನಮ್ಮೂರಾಗೆ ಎಗ್ ರೈಸ್ ಅಂಗಡಿನ ಓಪನ್ ಮಾಡಿವ್ರಂತೆ ನೀವು. ಅದಕ್ಕೆ ಇವತ್ತು ನೀವಿಬ್ರು ಸೇರ್ಕೊಂಡು ಮನೆಯವ್ರಿಗೆಲ್ಲರಿಗೂ ಎಗ್ ರೈಸ್ ಮಾಡ್ರಿ, ಎಗ್ ರೈಸ್ ತಿಮ್ಮನ ಮನೆಗೆ. ಹೌದಲ್ವಾ ಅತ್ತೆ? ಸರಿ ಅತ್ತೆ, ನಾನು ಹೆಂಗೂ ಕಲ್ತ್ಕೊಂಡಿದ್ದೀನಿ, ಮನೂ ಕಲ್ತಿದ್ದಾರೆ. ಎಲ್ಲಿಗೋದ್ರೂ ಅವ್ರಿಗೆ ಗೊತ್ತಿಲ್ವಲ್ಲ, ಅವರು ಬಂದ್ರೆ ಇಬ್ರು ಸೇರ್ಕೊಂಡು ಮಾಡ್ಬಿಡ್ತೀವಿ, ನೋಡೋಣ ಹೆಂಗ್ ಬರುತ್ತೆ ಅಂತಾನ. ಮನೆಯವರೆಲ್ಲರೂ ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾಳೆಯಿಂದ ನಾವೇ ನಮ್ಮೂರಾಗ ಮಾಡೋಣ. ಅಲ್ವಾ ಅತ್ತೆ? ನೀನು ಒಳ್ಳೆ ಐಡಿಯಾನೇ ಕೊಟ್ಟಿದೆ ಇರು, ಮನು ಬಂದ್ಬಿಡ್ಲಿ. ಎಲ್ಲಿಗೋದ ಅವನು ಮನು? ಮನೆಯಾಗ ಒಂದ್ ಸ್ವಲ್ಪ ತಿರಲ್ಲಪ್ಪ. ಎಗ್ ರೈಸ್ ಮಾಡೋದು ಚೆನ್ನಾಗಿ ಕಲ್ತೇವನೋ ಇಲ್ವಾ ಅವನು? ಅಯ್ಯೋ ಅತ್ತೆ, ಅವರು ಕಷ್ಟಪಟ್ಟಿದಾರಲ್ಲ ಕೆಲ್ಸಕ್ಕೆ ಹೋಗಿ ಅಲ್ಲಿ ಇಲ್ಲಿ ಬಯಸ್ಕೊಂಡು ಈಗ ಚೆನ್ನಾಗಿ ಬುದ್ಧಿ ಬಂದಿರೋ ಥರ ಐತೆ. ಎಗ್ ರೈಸ್ ಮಾಡೋದು ಅವರು ಚೆನ್ನಾಗಿ ಕಲ್ತಿದ್ದಾರೆ. ಇವತ್ತು ನಾನು ಅವರು ಸೇರ್ಕೊಂಡು ಎಗ್ ರೈಸ್ ಮಾಡ್ತೀವಿ. ಮನೆಯವ್ರು ಎಲ್ಲರೂ ತಿಂದು ಹೆಂಗಿದೆ ಅಂತ ಹೇಳ್ರಿ. ಸುಮ್ಮನೆ ಮಾಡಕ್ ಬರ್ದಲ್ಲೇ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಜನಗಳಿಗೆಲ್ಲ ಕೊಟ್ಟು ಆಮೇಲೆ ಅವ್ರಿಗೆ ಏನೋ ಹೆಚ್ಚು ಕಮ್ಮಿ ಆಗೋದು ಬೇಡ. ಮನೆಯವ್ರಿಗೆ ಆದ್ರೆ ಏನೂ ತೊಂದರೆ ಇರಲ್ಲ, ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೂ ಏನು ಅಡ್ಜಸ್ಟ್ ಮಾಡ್ಕೋಬಹುದು. ಆದ್ರೆ ಬೇರೆಯವ್ರು ಯಾರು ಅಡ್ಜಸ್ಟ್ ಮಾಡ್ಕೊಂಬಲ್ಲ. ಅವತ್ತು ನೋಡಿದ್ರಲ್ಲ, ಎಗ್ ರೈಸ್ ಮಾಡಕ್ ಬರ್ದಲ್ಲೇನೆ ತಿಂದ ಹುಡುಗರಿಗೆಲ್ಲ ಬೇದಿಯಾಗಿ ಎಷ್ಟು ಗಲಾಟೆ ಆಗೋಗ್ಬಿಡ್ತು. ಅದಕ್ಕೆ ಆ ಥರ ಆಗೋದು ಬೇಡ. ಅದಕ್ಕೆ ನಾನು ಹೇಳಿದ್ದು ಇವತ್ತು ಎಗ್ ರೈಸ್ ಮಾಡ್ರಿ ಮನೆಯಾಗೇನೆ ಅಂತ. ಅವರು ಬಂದ್ರು ರೀ, ಬರ್ರಿ ಇಲ್ಲಿ. ಅವನು ಎಲ್ಗೋಗಿದ್ದು? ಅಯ್ಯೋ, ಇಲ್ಲೇ ಹೊರಗಡೆ ಹೋಗಿದ್ದಮ್ಮ ಫ್ರೆಂಡ್ ಜೊತೆಗೆ. ಯಾಕಮ್ಮ, ಅಡುಗೆ ಆಯ್ತಾ? ಇನ್ನೂ ಇಲ್ಲ ಕಣೋ, ಇವತ್ತು ನೀನು ಮಧು ಇಬ್ರು ಸೇರ್ಕೊಂಡು ಮನೆಯಾಗೆ ಅಡುಗೆ ಮಾಡ್ರಿ ನೀವು. ಹಂಗ ನಾನು ಅಡುಗೆ ಮಾಡ್ಬೇಕಾ? ಯಾಕಮ್ಮ, ಮಧು ಇದ್ದಾಳಲ್ಲ, ಮಾಡ್ತಾಳೆ ಬಿಡು. ಅಯ್ಯೋ, ನಾನು ಹೇಳಿದ್ದು ಅಡುಗೆ ಅಂದ್ರೆ ಮುದ್ದೆ ಅನ್ನ ಸಾರು ಮಾಡ್ರಿ ಅಂತ ಅಲ್ಲ. ನೀವಿಬ್ರು ಎಗ್ ರೈಸ್ ಅಂಗಡಿ ಇಕ್ಕಕ್ಕೆ ಅಂತ ಎಗ್ ರೈಸ್ ಮಾಡೋದು ಕಲಿಯೋಕ್ಕೋಸ್ಕರನ ಹೋಗ್ತಾ ಇದ್ದೀರಲ್ಲ ಟ್ರೈನಿಂಗ. ಅದಕ್ಕೆ ನೀವು ಹೆಂಗ್ ಕಲ್ತಿದ್ದೀರಾ ಅಂತನ ನೋಡಕ್ಕೆ ಇವತ್ತು ನಮ್ಮ ಮನೆಗೆ ಎಗ್ ರೈಸ್ ಮಾಡ್ರಿ, ನಾನು ತಿಂದ್ಬಿಟ್ಟು ನೋಡ್ತೀನಿ ಹೆಂಗಿದೆ ಅಂತನ. ನಾವೆಲ್ಲ ತಿಂದು ಚೆನ್ನಾಗಿದ್ರೆ ನೀವು ನಾಳೆಯಿಂದ ನಮ್ಮೂರಾಗೆ ನೀವೇ ಎಗ್ ರೈಸ್ ಮಾಡಿರಂತೆ. ಅದಕ್ಕೆ ಹೇಳಿದ್ದು ನೀನು ಮಧುನು ಸೇರ್ಕೊಂಡು ಎಗ್ ರೈಸ್ ಮಾಡೋಗ್ರಿ. ಹೌದಾ, ಸರಿ ಅಮ್ಮ, ಚೆನ್ನಾಗಿ ಮಾಡೋದು ಕಲ್ತಿದ್ದೀವಿ. ಏನು ನಾವೇನೇನು ಸಮಸ್ಯೆ ಏನು ಮಾಡಲ್ಲ. ಆವಾಗಂದ್ರೆ ಇನ್ನೂ ಕಲ್ತಿರ್ಲಿಲ್ವಲ್ಲ, ಮೊಬೈಲಲ್ಲಿ ನೋಡ್ಕೊಂಡು ಮಾಡಿದ್ವಿ. ನಿಜವಾಗ್ಲೂ ಮಾಡೋದು ಕಲ್ತಿರ್ಲಿಲ್ಲ. ಒಂದೇ ಸಲ ಹೋಗ್ಬಿಟ್ಟು ಅಲ್ಲಿ ಎಗ್ ರೈಸ್ ಅಂಗಡಿ ಮಾಡಿಬಿಟ್ವಾ, ಅಲ್ಲೇನೋ ಹೆಚ್ಚು ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಈಗಂತೂ ನೀಟಾಗಿ ಮಾಡೋದು ಕಲ್ತಿದ್ದೀವಿ. ಅದಕ್ಕೆ ಕಣೋ, ಮೊದಲು ನಾವು ತಿಂದು ನೋಡ್ತೀವಿ. ಹೋಗ್ರಿ, ನೀನು ಮೊದಲು ಸೇರ್ಕೊಂಡು ಎಗ್ ರೈಸ್ ಮಾಡೋಗ್ರಿ. ಎಗ್ ರೈಸ್ ಮಾಡೋಕ್ಕೆಲ್ಲ ನಾವು ಬೇಕಾಗಿರೋ ಸಾಮಾನೆಲ್ಲ ಐತೆ ತಾನೆ? ಮತ್ತೆ ಎಗ್ ರೈಸ್ ಮಾಡಕ್ಕೆ ಏನೇನು ಬೇಕು ಅದೆಲ್ಲ ಐಟಮ್ ಐತೆ. ಅವಾಗ ತಂದಿದ್ದೀವಲ್ಲ ಅಂಗಡಿ ಓಪನ್ ಮಾಡಿದಾಗ ಮಾಡಕ್ಕೆ ಅಂತಾನೆ, ಎಗ್ ರೈಸ್ ಮಾಡಕ್ಕೆ ಅಂತಾನೆ, ಅದೆಲ್ಲ ಮನೆಗೆ ತಂದಿಕ್ಕಿದ್ದೀನಿ. ಈಗ ಎಲ್ಲ ಅದನ್ನೇ ಹಾಕ್ಬಿಟ್ಟು ಮಾಡ್ತೀವಿ. ಹೇಳ್ರಿ ರೀ, ಬರ್ರಿ, ನಾವು ನೀವು ಸೇರ್ಕೊಂಡು ಎಗ್ ರೈಸ್ ಮಾಡೋಣ ಇವತ್ತು. ಸರಿ ಆಯ್ತು ಮಧು, ನಡಿ. ಹೆಂಗೋ ಅತ್ಲಾಗೆ ಎಗ್ ರೈಸ್ ಚೆನ್ನಾಗಿ ಮಾಡಿದ್ರೆ ಇವತ್ತು ನಾಳೆಯಿಂದ ನಮ್ಮೂರಲ್ಲಿ ಇಟ್ಕೊಂಡು ವ್ಯಾಪಾರ ಚೆನ್ನಾಗಿ ಮಾಡ್ಬೋದು. ಚೆನ್ನಾಗಾಗುತ್ತೆ. ಎಗ್ ರೈಸ್ ತಿಂಬಾರು ಮಸ್ತಾಗಿ ಬರ್ತಾರೆ ಇವಾಗಂತೂ. ಯಾರು ನೋಡಿರು ಎಗ್ ರೈಸು ಗೋಬಿ, ಎಗ್ ರೈಸು ಗೋಬಿ ಅಂತಿರ್ತಾರೆ. ನಡಿ ಹಪ್ಸಿದ, ನನಗೂ ಹೊಟ್ಟಸ್ತೈತೆ. ಅಡುಗೆ ಆಗಿದ್ರೆ ಬನ್ನಿ. ಚಿಕ್ಕಮ್ಮ, ಮಧು ಎಲ್ಲಿ? ಅಡುಗೆ ಮಾಡಿದ್ರಾ ಮಧು? ಅಡುಗೆ ಮಾಡಿದ್ರೆ ಊಟಕ್ಕೆ ಇಕ್ಕಂಬರ ಕೇಳು, ನನಗೂ ಹೊಟ್ಟಸ್ತೈತೆ, ಅಜ್ಜಿನೂ ಉಣ್ಬೇಕಂತೆ. ನಂದಿನಿ ಎಲ್ಗೋದ್ಲು? ಅಯ್ಯೋ ಸಿದ್ಧ, ಅಡುಗೆ ಇನ್ನೂ ಆಗಿಲ್ಲ ಕಣೋ. ಈಗಿನ ಮನುನು ಮಧುನು ಮಾಡ್ತಾ ಇದ್ದಾರೆ. ಎಗ್ ರೈಸ್ ಮಾಡ್ತಾರಂತೆ, ಒಂದು ಸ್ವಲ್ಪ ಹೊತ್ತು ಇರ್ರಿ. ಕಲ್ತ್ಕೊಂಡಿದ್ದಾರಲ್ಲ ಇಷ್ಟು ದಿನ ಟ್ರೈನಿಂಗ್ ಹೋಗಿ, ಅದಕ್ಕೆ ಇವತ್ತು ಮನೆಗೆ ಮಾಡ್ರಿ, ಅದೆಲ್ಲ ಹೆಂಗ್ ಮಾಡಿದಿರ ಅಂತನ ನೋಡೋಣ, ನಾವೆಲ್ಲರೂ ತಿಂತೀವಿ ಅಂತನ ಹೇಳ್ದೆ. ಮನುನು ಮಧುನು ಎಗ್ ರೈಸ್ ಮಾಡ್ತಾರ? ಅಯ್ಯೋ ದೇವ್ರೇ, ಅಲ್ವೇ ಅದನ್ನ ನಾವು ತಿನ್ಬೇಕಾ? ಏನಾನ ಹೆಚ್ಚು ಕಮ್ಮಿ ಆಗಿದ್ರೆ ಅಯ್ಯಯ್ಯೋ, ಸುಮ್ಮನೆ ಅನ್ನ ಮುದ್ದೆ ಸಾರು ಮಾಡಕ್ಕೆ ಹೇಳಕ್ಕಿಲ್ವೇನೆ? ಎಗ್ ರೈಸ್ ಬೇರೆ ಮಾಡಕ್ ಬರಲ್ಲ ಅವಳಿಗೆ. ಏನಾನ ಹೆಚ್ಚು ಕಮ್ಮಿ ಆಗಿ ಆಮೇಲೆ ಆ ಹುಡುಗರಿಗಾದಂಗೆ ನಮಗೂ ಬೇದ್ಗಿದಿ ಆದ್ರೆ ಸರಿಯಾಗಿ ಹೇಳ್ದೆ ಕಣಜ್ಜಿ. ಹ್ಞೂ ಚಿಕ್ಕಮ್ಮ, ಯಾಕೆ ಬೇಕು ಆಮೇಲೆ ನಮಗೆಲ್ಲ ಬೇದಿ ಆಗ್ಬಿಟ್ರೆ? ಬೇಡ ಬಿಡು. ಸುಮ್ಮನೆ ಇರ್ತೀರಾ ಇಬ್ರು? ಅವಾಗಂದ್ರೆ ಏನು ಕಲ್ತಿರ್ಲಿಲ್ಲ, ಮೊಬೈಲಲ್ಲಿ ನೋಡ್ಕೊಂಡು ಕಲ್ತಿದ್ರು, ಅದಕ್ಕೆ ಹಂಗಾಯ್ತು. ಈಗ ಚೆನ್ನಾಗಿ ಟ್ರೈನಿಂಗ್ ತಗೊಂಡಿದ್ದಾರೆ, ಚೆನ್ನಾಗಿ ಮಾಡಕ್ ಬರುತ್ತೆ. ಇವತ್ತು ಮಾಡ್ತಾರೆ, ತಿನ್ರಿ, ಗೊತ್ತಾಗುತ್ತೆ ಹೆಂಗ್ ಮಾಡ್ತಾರೆ ಅಂತ. ಸುಮ್ಮನೆ ಎಲ್ಲದಕ್ಕೂ ನೋಡ್ಕೊಂಡ್ ಮಾತಾಡೋದಲ್ಲ. ಇವನೊಬ್ಬ ಸಿದ್ಧ ಅಲ್ಕಿಸ್ಬಿಡ್ತಾನೆ. ಸುಮ್ಮನೆ ಇರ್ತೀಯೋ ಇಲ್ವೋ? ಅಯ್ಯೋ, ನಾವು ಮಾತ್ರ ಮೊದಲು ತಿನ್ನಲ್ಲಪ್ಪ, ನೀನೇ ತಿನ್ನು. ನೀನು ತಿಂದಾದ್ಮೇಲೆ ನೀನು ಚೆನ್ನಾಗಿದ್ರೆ ನಾವು ತಿಂತೀವಿ ಅಲ್ವೇನ ಸಿದ್ಧ? ಇಲ್ದಿದ್ರೆ ನಾವು ತಿಂಬಲ್ಲಪ್ಪ. ಆಯ್ತು, ನಾನೇ ತಿಂತೀನಿ. ನಾನು ತಿಂದು ನಾನೇನ ಚೆನ್ನಾಗಿದ್ರೆ ನೀವು ತಿನ್ನಿರಂತೆ. ಸುಮ್ಮನಿರ್ರಿ. ಹಿಂಗೆಲ್ಲ ಮಾತಾಡ್ಬೇಡ್ರಿ ಅತ್ತೆ. ನಿಮ್ಗೆ ಯಾವಾಗ್ಲೂ ನನ್ನ ಮಗನ ಮೇಲೆ, ನನ್ನ ಸೊಸೆ ಮೇಲೆ ಬರೀ ಇಂಥದ್ದೇ ಅನುಮಾನ. ಅವ್ರು ಏನಾನ ಕೆಲಸ ಕೈ ಹಾಕ್ಲಿ, ಒಳ್ಳೇದಾಗ್ಲಿ, ಚೆನ್ನಾಗಿ ಮಾಡ್ತಾರೆ, ತಿನ್ನೋಣ ಅಂತಾನ ಏನು ಹೇಳೋದೇ ಇಲ್ಲ ನೀನು.
ಯಾವಾಗ್ಲೂ ನಂದಿನಿ ಸಿದ್ಧಿಗೆ ಮಾತ್ರ ಸಪೋರ್ಟ್ ಮಾಡು ನೀನು. ಅಯ್ಯೋ ಆಯ್ತು ಕಣೆ, ಅವನು ನನ್ನ ಮೊಮ್ಮಗನೇ ಮಾಡ್ಲಿ ಚೆನ್ನಾಗಿ, ಯಾರು ಬೇಡ ಅಂದರು? ಚೆನ್ನಾಗಿ ದುಡಿತಾನೆ ಅಂದ್ರೆ ನಾನು ಯಾಕೆ ಬೇಡ ಅನ್ಲಿ ಹೇಳು? ದುಡ್ದು ಸಂಪಾದನೆ ಮಾಡ್ಲಿ ಅವನು ನಮ್ಮ ಸಿದ್ಧನಂಗೆನೆ. ಆದ್ರೆ ಚೆನ್ನಾಗಿ ಮಾಡಕ್ಕೆ ಹೇಳು ಅಷ್ಟೇನೆ. ಆ ಹುಡುಗರು ತಿಂದಂಗೆ ಬೇದಿ ಆದಂಗೆ ನಮಗೂ ಆಗಿದಾತು ಅಂತ ಭಯ. ಯಾಕೆಂದ್ರೆ ನನಗೆ ಬೇರೆ ವಯಸ್ಸಾಗೈತೆ, ಬೇದಿ ಆದ್ರೆ ತಡ್ಕೊಂಬಕ್ಕಾಗಲ್ಲ, ಸುಸ್ತಾಗುತ್ತೆ. ಅದಕ್ಕೇನೆ ನೀನಿನ ವಯಸ್ಸೈತೆ, ನೀನು ತಿಂದು ಬೇದಿ ಆದ್ರೂ ನೀನು ತಡ್ಕೊಂತೀಯ. ಅದಕ್ಕೇನೆ ನೀನು ತಿಂದ್ಮೇಲೆ ನಾನು ತಿಂತೀನಿ ಅಂತ ಹೇಳಿದ್ದು ಅಷ್ಟೇನೆ. ರೀ ಅಜ್ಜಿ ಊಟ ಮಾಡಿದ್ರಾ? ಇನ್ನ ಇಲ್ಲ ನಂದಿನಿ, ಮನುನು ಇವತ್ತು ಮನೆಗೆ ಎಗ್ ರೈಸ್ ಮಾಡ್ತಾರಂತೆ. ಅದಕ್ಕೆ ಚಿಕ್ಕಮ್ಮ ಅವ್ರು ಎಗ್ ರೈಸ್ ಮಾಡಿದ್ಮೇಲೆ ತಿಂಬಿರಂತೆ, ಸ್ವಲ್ಪ ತಿರ್ರಿ ಮಾಡ್ತಾ ಇದ್ದಾರೆ, ತಗೊಂಬರ್ತಾರೆ, ಎಲ್ಲರೂ ಊಟ ಮಾಡೋಣ ಅಂತ ಹೇಳ್ತು. ಅದಕ್ಕೆ ಕಾಯ್ತಾ ಇದ್ದೀವಿ. ಹೌದಾ, ಮನೇಲೆ ಮಾಡ್ತಾರಂತ? ಸರಿ ಆಯ್ತು ಬಿಡು. ನಾನು ಮೂಲಂಗಿ ಇದ್ವಲ್ಲ, ಮೂಲಂಗಿ ಬಾಡಾಗ್ತವೆ ಅಂತ ನಾನು ಮೂಲಂಗಿ ಸಾರು ಮಾಡಿ ಅನ್ನ ಮುದ್ದೆ ಮಾಡು ಅಂತ ಹೇಳಿದ್ದೆ. ಎಗ್ ರೈಸ್ ಮಾಡ್ತಾರಂತ? ಸರಿ ಆಯ್ತು ಬಿಡಿ, ನೀವು ತಿನ್ನಿ. ಯಾಕೆ ನಂದಿನಿ, ನೀನು ತಿನ್ನಲ್ವಾ? ಇಲ್ಲ ರೀ, ನನ್ಗೆ ಯಾಕೋ ಹೊಟ್ಟೆ ಹಸಿವಿಲ್ಲ, ನೀವು ಊಟ ಮಾಡಿ. ನಂದಿನಿ ನಿಂತ್ಕ, ನಿನಗೆ ಹೊಟ್ಟೆ ಹಸುವೈತೆ, ಆದರೆ ನೀನು ಊಟ ಮಾಡೋಕ್ಕೆ ಮನಸ್ಸಿಲ್ಲ ನಿನಗೆ. ಯಾಕೆ, ಏನಾಯ್ತು? ಹಂಗೇನಿಲ್ಲ ರೀ, ನಿಜವಾಗ್ಲೂ ಹೊಟ್ಟೆ ಹಸಿವಿಲ್ಲ, ನೀವು ಊಟ ಮಾಡಿ, ಪರವಾಗಿಲ್ಲ. ನಾನು ಏನಾದರೂ ಆಮೇಲೆ ಮೊಸರು ಇಲ್ಲಾಂದ್ರೆ ಮಜ್ಜಿಗೆನೋ ಏನಾದರೂ ಕುಡಿತೀನಿ ಮಲ್ಕೋಬೇಕಾದ್ರೆ. ನಂದಿನಿ, ನೀನಿವಾಗ ಒಬ್ಬಳಲ್ಲ, ಇಬ್ರು ಒತ್ತಿ ಸರಿಯಾಗಿ ಊಟ ಮಾಡಬೇಕು. ಏನೇ ಸಮಸ್ಯೆ ಇದ್ರು ಅವನ್ನೆಲ್ಲ ತಲೆಗೆಚ್ಕೊಂಬಕ್ಕೆ ಹೋಗ್ಬಾರ್ದು. ನೀನು ಯಾಕೆ ಊಟ ಬೇಡ ಅಂತ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆ ಜಗಳದ ವಿಷಯದಲ್ಲಿ ತಲೆ ಕೆಡಿಸ್ಕೊಂತ ಇದೆಯಲ್ಲ, ಅದಕ್ಕೆ ನಿನಗೆ ಊಟ ಸೇರಲ್ಲ. ಸುಮ್ಮನೆ ಅವನ್ನೆಲ್ಲ ತಲೆಗೆ ಇಕ್ಕೊಂಡಂಗೆ ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು. ಬಾ ಕುಕ್ಕ ಬಾ, ಎಗ್ ರೈಸ್ ತತ್ತಾರೆ ಮದುನು ಎಲ್ಲರೂ ಕುಕ್ಕೊಂಡು ಊಟ ಮಾಡೋಣ ಬಾ. ನೀನು ಅವನ್ನೆಲ್ಲ ತಲೆಗೆಚ್ಕೊಂಬಕ್ಕೆ ಹೋಗ್ಬೇಡ, ಬಂದಿರೋ ಸಮಸ್ಯೆ ಬಗೆಹರಿಯುತ್ತೆ. ಯಾವುದೇ ಸಮಸ್ಯೆ ಇದ್ರೂ ಅದಕ್ಕೊಂದು ಪರಿಹಾರ ಅಂತ ಇರುತ್ತೆ. ಅದಕ್ಕೋಸ್ಕರ ನೀನೇನು ಊಟ ಮಾಡೋದ ಬಿಡಬೇಕಾಗಿಲ್ಲ. ಬಾ ಇಲ್ಲಿ. ಹಂಗಲ್ಲ ಅಜ್ಜಿ, ಅದು ಹಂಗೂ ಇಲ್ಲ ಹೆಂಗೂ ಇಲ್ಲ. ಬಾ ಕುತ್ಕ ಬಾ. ಬಾ ನಂದಿನಿ, ಇಬ್ರು ಜೊತೆ ಕುತ್ಕೊಂಡು ಎಗ್ ರೈಸ್ ಮಾಡ್ತಾರಂತೆ, ಮದುನು ತಿನ್ನೋಣ, ಬಾ ಬಾ ಕುತ್ಕ ಬಾ. ಸರಿ ಆಯ್ತು ರೀ, ಕುತ್ಕೊಳ್ಳಿ. ನಾನೇನು ಜಾಸ್ತಿ ತಿನ್ನಲ್ಲ, ಸ್ವಲ್ಪ ತಿಂತೀನಿ. ಮತ್ತೆ ಎಗ್ ರೈಸ್ ರೆಡಿ ಆಯ್ತು, ತಗೊಂಬರ್ಲ ಎಲ್ರಿಗೂ ಪ್ಲೇಟ್ಗೆ ಹಾಕಿ? ತಗೊಂಬರಗೆ ಮದು, ಜಲ್ದಿ ತಾಂಬ. ಎಲ್ಲರೂ ಕುತ್ಕೊಂಡಿದ್ದಾರೆ, ಎಲ್ಲ ಒಟ್ಟಿಗೆ ತಿಂತೀವಿ. ಸರಿ ಅತ್ತೆ ಆಯ್ತು, ಅಕ್ಕ ಬರ್ತೀನಿ, ಕುತ್ಕೊಳ್ರಿ. ಅಜ್ಜಿ ಕುತ್ಕೊಳ್ಳಿ. ಅತ್ತೆ ತಗೊಳ್ಳಿ, ಮಾಡ್ಕೊಂಬಂದೆ, ತಿನ್ನಿ. ಅದು ಹೋಗಮ್ಮ, ನಿಮ್ಮ ಅಜ್ಜಿಗೂ ನಂದಿನಿಗೂ ಹಾಕೊಂಬಂದು ತಂದ್ಕೊಡು. ಸರಿ ಆಯ್ತತ್ತೆ, ಹಾಕ ಬರ್ತೀನಿ. ನಂದಿನಿ ಅಜ್ಜಿ ಸ್ವಲ್ಪ ಹೊತ್ತು ಕುತ್ಕೊಂಡಿರಿ, ಹಾಕ ಬರ್ತೀನಿ. ರಾಜಿ ನೀನ್ ತಿನ್ನೆ, ಮೊದಲು ತಿಂದು ಹೆಂಗೈತೆ ಅಂತ ಹೇಳು, ಆಮೇಲೆ ನಾವು ತಿಂಬೋದು. ಅಯ್ಯೋ ತಿಂತೀನಿ ಇರತ್ತೆ, ನೀನು ಯಾಕೆ ಹಂಗಾಡ್ತೀಯ? ಚೆನ್ನಾಗಿ ಮಾಡೋದ ಕಲ್ತೇವ್ರೆ ಇವಾಗ ಅವರು. ಆಹಾ, ಅದ್ಭುತ ಅದ್ಭುತ. ಸೇಮ್ ಎಗ್ ರೈಸ್ ಅಂಗಡಿಗೆ ಹೆಂಗ್ ಮಾಡ್ತಾರೋ ಹಂಗೇ ಮಾಡಿದ್ದಾರೆ ನಮ್ಮ ಮದುನು. ಈ ಎಗ್ ರೈಸ್ ತಿಂದ್ರೆ ನಮ್ಮ ಊರಿನ ಜನಗಳು ದಿನ ಹುಡುಕೊಂಬಂದು ತಿನ್ಬೇಕು, ಆ ತರ ಐತೆ ಕಣತ್ತೆ ಟೇಸ್ಟು. ಆಹಾ, ನಂದಿನಿ ತಗೋ, ಅಜ್ಜಿ ನೀವು ತಗೊಳ್ಳಿ, ತಿನ್ನಿ. ತಿಂದ್ರ ಹೆಂಗೈತೆ ಟೇಸ್ಟು? ಕಣೆ ಮಧು, ತಿನ್ನಮ್ಮ, ತುಂಬಾ ಚೆನ್ನಾಗೈತಮ್ಮ. ಸೇಮ್ ಎಗ್ ರೈಸ್ ಅಂಗಡಿಗೆ ಹೆಂಗ್ ಮಾಡ್ತಾರೋ ಹಂಗೆ ಮಾಡಿದೀರ ನೀನು ಮಧುನು. ಒಂದಿಷ್ಟು ಉಪ್ಪು ಜಾಸ್ತಿ ಆಗಿಲ್ಲ, ಒಂದಿಷ್ಟು ಖಾರನೂ ಜಾಸ್ತಿ ಆಗಿಲ್ಲ, ಎಲ್ಲ ಚೆನ್ನಾಗೈತೆ. ಇದೇ ತರ ಮಾಡ್ರಿ ಎಗ್ ರೈಸ್ ಅಂಗಡಿಗೆ, ಚೆನ್ನಾಗಿ ಖರ್ಚಾಗುತ್ತೆ, ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಹೌದಾ, ಸರಿ ಅತ್ತೆ ಆಯ್ತು. ಅತ್ತೆ ತಿನ್ರಿ, ನಂದಿನಿ ಸಿದ್ಧ ತಿನ್ರ, ಚೆನ್ನಾಗೈತೆ, ತುಂಬಾ ಚೆನ್ನಾಗೈತೆ. ಏನ್ ಬೇದಿಗಿದ್ದು ಏನೂ ಆಗಲ್ಲ, ನಾನು ತಿಂದಿದ್ದೀನಲ್ಲ, ಚೆನ್ನಾಗೇ ಐತೆ, ತಿನ್ರಿ. ಸರಿ ಅಮ್ಮ, ನೀನು ಅವರು ಮಾಡಿರೋ ಎಗ್ ರೈಸ್ ತಿಂದು ಚೆನ್ನಾಗಿದ್ಯಾ ಅಂದ್ರೆ ಚೆನ್ನಾಗೈತೆ ಅಂತ ಅನ್ಸುತ್ತೆ. ತಿಂತೀವಿ. ನಂದಿನಿ ಸಿದ್ಧ ತಿನ್ರಪ್ಪ. ಹೌದಜ್ಜಿ, ಚೆನ್ನಾಗೈತೆ ಎಗ್ ರೈಸು. ನಂದಿನಿ ತಿನ್ನು, ಚೆನ್ನಾಗೈತೆ. ಹೌದಾ ಮಧು, ಹೆಂಗೋ ಟ್ರೈನಿಂಗ್ ಹೋಗಿದ್ಕು ಸಾರ್ಥಕ ಆಯ್ತು. ನಾಳೆಯಿಂದನ ಎಗ್ ರೈಸ್ ವ್ಯಾಪಾರ ಶುರು ಮಾಡದೆ. ಹೌದು ರೀ, ನಾವು ಮುಂಚೆ ಈ ಕೆಲಸ ಮಾಡಿದ್ರೆ ನಾವು ಅವ್ರ ಹತ್ರ ಎಲ್ಲ ಬಯಸ್ಕೊಂಬ ಅಂತ ಅವಶ್ಯಕತೆನೇ ಇರಲಿಲ್ಲ, ಆ ಹುಡುಗರಿಗೆಲ್ಲ ಬೇದಿನೇ ಆಗ್ತಾ ಇರಲಿಲ್ಲ. ಇನ್ಮೇಲೆ ಹೆಂಗೋ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ, ಗೋಬಿ ಎಗ್ ರೈಸು ಎಲ್ಲನ. ಮಧು ನೀವು ಹಾಕೊಂಬರೋದ್ರಿ, ತಿನ್ನೋಣ. ಹೋಗ್ ಮಧು, ನಮ್ಮಿಬ್ರಿಗೂ ಹಾಕೊಂಬ, ನಾವು ಇಲ್ಲೇ ಕುತ್ಕೊಂಡು ತಿನ್ನೋಣ. ಸರಿ ಆಯ್ತು ರೀ, ಹಾಕ ಬರ್ತೀನಿ, ಕುತ್ಕೊಂಡಿರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.